ಯಾಕೆ? ಹಸುವಿಲ್ಲ. ಅದೇ ಯಾಕೆ ಅಂತಲ್ಲ. ಹಸುವಿಲ್ಲ ಅಂತ ಹೇಳಿದ್ನಲ್ಲ, ಮತ್ತೆ ಯಾಕೆ ಅಂದ್ರೆ? ಮತ್ತೆ ಮಾಡಿರೋ ಅಡುಗೆ ಏನ್ ಮಾಡೋದು? ಕೂರಿಸ್ಕೊಂಡಿದ್ಯಲ್ಲ ಸುಪುತ್ರನ, ನಂದು ಸೇರಿಸಿ ಅವನಿಗೆ ಹಾಕು. ಕೋಣನ್ ತರ ತಿಂದು ಗೂಳಿ ತರ ಊರೂರು ಸುತ್ತಲಿ. ಯಾಕೆ ಬೈತಿದ್ದೀರಿ ಇವನನ್ನ? ಇವನೇನ್ ಮಾಡ್ದ? ಸಂಜೆನಗೂ ಇವನ್ಗೂ ಸಂಬಂಧ ಇಲ್ಲ ಅಂತ ಹೇಳಿದ್ನಲ್ಲ, ಮತ್ಯಾಕೆ ಅನುಮಾನ? ನರಸಿಂಹ, ಒಂದ್ ನಿಮಿಷ ಇರು. ನೋಡಿದ್ರ, ನೀವು ಬೈದ್ರಿ ಅಂತ ಊಟ ಮಾಡದೆ ಹೋಗಿ ಕೂತ್ಕೊಂಡ. ನೀವು ಹೀಗೆ ಮಾಡಿದ್ರೆ ನಾನು ಊಟ ಮಾಡಲ್ಲ. ಬರಕ್ ಹೇಳು. ನರಸಿಂಹ, ಬಾಬಾ, ನಿಮ್ಮಪ್ಪ ಕರೀತಾ ಇದ್ದಾರೆ. ಬಾ. ಬೇಡಮ್ಮ, ಈ ನೌಟಂಕಿ ಆಟ ಎಲ್ಲ ನಮ್ಮ ಹತ್ರ ನಡೆಯಲ್ಲ ಅಂತ ಹೇಳು. ನಾವು ಪೊಲೀಸ್ನವರು. ಇದೊಳ್ಳೆ ಕತೆ ಆಯ್ತಲ್ರಿ. ಅವ್ನು ಊಟಕ್ಕೆ ಕೂತ್ರೂ ಬೈತೀರಾ, ಅವ್ನು ಬೇಡ ಅಂದ್ರೂ ಬೈತೀರಾ. ಈಗ ಏನ್ ಮಾಡ್ಬೇಕು ಅವನು? ಯಾರದೇ ಸಾವಾಸ ಮಾಡದೆ ಅವನ್ ಪಾಡ್ಗೆ ಅವನಿದ್ರೆ ಅವನು ಈ ಮನೆಗೆ ಮಾಡೋ ದೊಡ್ಡ ಉಪಕಾರ ಅಂತ ಅವನಿಗೆ ಹೇಳು. ಇನ್ ಮುಂದೆ ಹಾಗೆ ಇರ್ತಾನೆ. ನೀವು ಸ್ವಲ್ಪ ಸುಮ್ಮನೆ ರೀ. ಸರಿ, ಊಟ ಬಡಿಸು ಬಾ. ಇಲ್ಲ, ನನ್ನ ಮಗ ಊಟ ಮಾಡೋವರೆಗೂ ನಿಮಗೆ ನಾನು ಬಡಿಸಲ್ಲ. ಏಯ್ ನರಸಿಂಹ, ಬಾರ. ಯಾರ್ದಪ್ಪ ಫೋನು ಇಷ್ಟೊತ್ತಲ್ಲಿ? ಏನೋ ಇಂಪಾರ್ಟೆಂಟ್ ಇರಬೇಕು. ಫ್ರೆಂಡ್ ಇದು. ಹೌದಾ? ಒಂದು ಮಾತಾಡು. ಪರವಾಗಿಲ್ಲ, ನಾನು ಆಮೇಲೆ ಮಾತಾಡ್ತೀನಿ. ಹಲೋ ಹಲೋ, ನನ್ನ ಧ್ವನಿ ಕೇಳಿದ ತಕ್ಷಣ ಫೋನ್ ಕಟ್ಟಾಯ್ತು ಅಂದ್ರೆ ಇದು ಹುಡುಗಿದೆ ಫೋನು. ಅತ್ತೆ, ಸುಮ್ಮನೆ ನೀನೇನೋ ಕಲ್ಪಿಸ್ಕೊಂಡು ಮಾತಾಡಬೇಡ. ನನಗೆ ಇಷ್ಟೊತ್ತಲ್ಲಿ ಯಾವ ಹುಡುಗಿ ಫೋನ್ ಮಾಡ್ತಾಳೆ? ಹೌದು, ಸ್ನೇಹಿತ ಮಾಡಿದ್ದಾನೆ ಅಂತ ಹೇಳ್ತಿದ್ದಾನಲ್ವಾ? ಹಾಗೆಲ್ಲ ಬೇರೆಯವ್ರ ಫೋನ್ನ ಕೇಳದೆ ತಗೋಬಾರ್ದು. ಸದ್ಯ ನೀವಾದ್ರೂ ವಾಪಸ್ ಕಾಲ್ ಮಾಡಿದ್ರಲ್ಲ, ಖುಷಿ ಆಯ್ತು. ಅಲ್ಲ, ನಾನು ಕಾಲ್ ಕಟ್ ಮಾಡಿದ್ಮೇಲೂ ಮತ್ತೆ ಯಾಕೆ ಮಾಡಕ್ ಹೋದ್ರಿ? ಮನೇಲಿ ಎಲ್ಲರೂ ಇರ್ತಾರೆ, ಅರ್ಥ ಮಾಡ್ಕೋಬೇಕಲ್ವಾ? ಕ್ಷಮಿಸಿ, ಗೊತ್ತಾಗ್ಲಿಲ್ಲ. ನಿಮ್ಮ ಜೊತೆ ಮಾತಾಡಲಿಲ್ಲ ಅಂದರೆ ನನಗೆ ಬೆಳಿಗ್ಗೆ ತಿಂಡಿನೂ ಸೇರಲ್ಲ, ರಾತ್ರಿ ಅಂತೂ ಊಟನೂ ಮಾಡೋಕ್ಕಾಗಲ್ಲ, ನಿದ್ದೆ ಅಂತೂ ಬರೋದೇ ಇಲ್ಲ. ನೀವಾದರೂ ಫೋನ್ ಮಾಡ್ತೀರಾ ಅಂತ ನಾನು ಕಾಯ್ತಿದ್ದೆ, ಆದರೆ ನೀವು ವಾಪಸ್ ಕಾಲ್ ಮಾಡಲಿಲ್ವಲ್ಲ, ಅದಕ್ಕೆ ನಾನೇ ಫೋನ್ ಮಾಡಿದೆ. ನೆಕ್ಸ್ಟ್ ಟೈಮಿಂದ 2 ರಿಂಗ್ಗೆ ಕಾಲ್ ಕಟ್ ಮಾಡ್ತೀನಿ. ನೀವೇನಾದರೂ ಫ್ರೀ ಇದ್ದರೆ ಕಾಲ್ ಮಾಡಿ, ಇಲ್ಲ ಅಂದರೆ ಆಮೇಲೆ ಕಾಲ್ ಮಾಡಿ, ಓಕೆನಾ? ಸರಿ. ಲವರ್ಸ್ ಮಾಡೋದು ಹಾಗೆ ಅಲ್ವಾ? ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅಂತ ಯಾವಾಗ ಹೇಳಿದ್ದೀನಿ? ನನಗೆ ಲವ್ ಅಂದ್ರೆ ಎಲ್ಲ ಆಗಲ್ಲ. ಹಾಗಲ್ಲ, ನೀವಂದರೆ ನನಗೆ ತುಂಬಾ ಇಷ್ಟ. ನಿಮ್ಮನ್ನು ನಾನು ತುಂಬ ಪ್ರೀತಿಸ್ತಿದ್ದೀನಿ, ಅದಕ್ಕೆ ಹಾಗಂದೆ. ಅಲ್ಲ, ನನ್ನ ಬಗ್ಗೆ ನಿಮ್ಗೆ ಏನು ಗೊತ್ತು ಅಂತ ಈ ಥರ ಮಾತಾಡ್ತಾ ಇದ್ದೀರಾ? ಈ ಲವ್ ಎಲ್ಲ ಇವತ್ತೇ ನಿಲ್ಲಿಸಿ. ನೀವು ಸುಮ್ಮನೆ ನಾನು ಲವ್ ಮಾಡ್ತೀನಿ ಅಂತೆಲ್ಲ ಅಂದ್ಕೊಂಡ್ರೆ ನಿಮ್ಮ ಲೈಫ್ ಹಾಳಾಗುತ್ತೆ ಅಷ್ಟೇ. ಅಲ್ಲ, ನಿಮ್ಮನ್ನು ಲವ್ ಮಾಡಿದ್ರೆ ನನ್ನ ಜೀವನ ಯಾಕೆ ಹಾಳಾಗುತ್ತೆ? ನನ್ನ ಕನಸೆಲ್ಲ ನನ್ಸಾಗುತ್ತೆ. ನಿಮ್ಮ ಜೊತೆ ಕೊನೆವರೆಗೂ ಖುಷಿಯಾಗಿರ್ಬೋದು. ಮೊದಲು ನೀವು ಕನ್ಸು ಕಾಣೋದನ್ನ ನಿಲ್ಲಿಸಿ. ನನ್ನ ಬಗ್ಗೆ ಏನು ಗೊತ್ತು ಅಂತ ನೀವು ಲವ್ ಮಾಡ್ತಾ ಇದ್ದೀರಾ? ನನಗೆಲ್ಲ ಗೊತ್ತಿದೆ. ನಿಮ್ಮ ತಂದೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಅಲ್ವಾ? ನಿಮ್ಮ ತಾಯಿ ಮನೆಯಲ್ಲೇ ಇರ್ತಾರೆ. ನಿಮಗೆ ಒಬ್ರು ಅತ್ತೆನೂ ಇದ್ದಾರೆ, ಅದ್ರ ಜೊತೆ 2 ತಂಗಿರು. ಅದರಲ್ಲಿ ಒಬ್ರಿಗೆ ಮದುವೆ ಆಗಿದೆ ತಾನೆ? ಇನ್ನೊಬ್ಳು ಓಡೋಗಿದ್ದಾಳೆ ಅಂತ ಗೊತ್ತಾ? ಅದು ಗೊತ್ತಿದೆ,
ಆದರೆ ನಿಮಗೆ ಹೇಳಿದ್ರೆ ಎಲ್ಲಿ ಬೇಜಾರಾಗುತ್ತೆ ಅಂತ ಸುಮ್ಮನಾದೆ. ನೋಡಿ, ನಾನು ಸರಿ ಇಲ್ಲ. ನೀವು ನಾನು ಲವ್ ಮಾಡಿ ಮದುವೆ ಆದರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಅನ್ಕೋಬೇಡಿ. ನಾನೊಂಥರ ತಲೆಕೆಟ್ಟವನು. ಯಾವ ಟೈಮಲ್ಲಿ ಹೇಗಿರ್ತೀನಿ ಅಂತ ಗೊತ್ತಿಲ್ಲ. ನನಗೆ ಮಾಡೋಕ್ಕೆ ಯಾವ ಕೆಲಸನೂ ಇಲ್ಲ, ಕೈಯಲ್ಲಿ ಸಂಪಾದನೆ ಇಲ್ಲ. ಯಾವಾಗ ಎಲ್ಲಿರ್ತೀನಿ, ಏನು ತಿಂತೀನಿ, ಎಲ್ಲಿ ಮಲಗ್ತೀನಿ, ಇದು ಯಾವುದು ಗೊತ್ತಿಲ್ಲ. ಇಷ್ಟೆಲ್ಲ ಇದ್ಮೇಲೆ ನನ್ನಂತವ್ನು ಯಾಕೆ ಲವ್ ಮಾಡ್ತೀರಾ? ಇದರಿಂದ ನಿಮ್ಮ ಜೀವನ ಹಾಳಾಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹಾಗೆಲ್ಲ ಏನೂ ಇಲ್ಲ. ನೀವು ನನ್ನ ಜೀವನದಲ್ಲಿ ಸಿಕ್ಕರೆ ಅದನ್ನು ನನ್ನ ಅದೃಷ್ಟ ಅಂತ ಅಂದ್ಕೊಳ್ತೀನಿ. ಸದ್ಯಕ್ಕೆ ನಮ್ಮ ಭವಿಷ್ಯದ ಬಗ್ಗೆ ಮಾತಾಡೋದು ಬೇಡ. ನೀವು ನನಗೆ ಸಿಗ್ತೀರಾ ಅನ್ನೋ ನಂಬಿಕೆ ನನಗಿದೆ. ಅಲ್ಲ ರೀ, ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳಿದ್ನಲ್ಲ. ಊಟ ಆಯ್ತಾ? ಇಲ್ಲ, ಮಾಡಬೇಕು. ಏನು ಇಷ್ಟೊತ್ತು ತನಕ ಊಟನೇ ಮಾಡಿಲ್ವಾ? ನೀವು ನಾಳೆಯಿಂದ ಬೆಳಿಗ್ಗೆ 7:30 ಒಳಗಡೆ ತಿಂಡಿ ತಿನ್ಬೇಕು. ಮಧ್ಯಾಹ್ನ 2 ಗಂಟೆ ಒಳಗಡೆ ಊಟ ಮಾಡಬೇಕು. ರಾತ್ರಿ 9 ಗಂಟೆ ಒಳಗಡೆ ಊಟ ಮುಗಿಸ್ಬೇಕು. ಗೊತ್ತಾಯ್ತು?